ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಮುಡುಕ್ತಾರೆ ಜಾತ್ರೆ. ನೋಡ್ಬೋದು ಇಲ್ಲಿ ಎಚ್.ಎನ್.ಹಳ್ಳಿ ಸಿದ್ದರಾಮಣ್ಣ ಅವ್ರದ್ದು ತುಂಬ ಒಳ್ಳೆ ದೊಡ್ಡ ಸೈಜ್ ಎತ್ತುಗಳು. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಕರುಗಳು ಇದಾವೆ, ಅಲ್ಲಿ ನೋಡ್ಬೋದು, ಅಲ್ಲಿ ಕರು ಇದಾವೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ನಾನು ಈ ಬಗ್ಗೆ ಹೇಳಿ. ನಾವಿಲ್ಲಿ ಎಚ್.ಎನ್.ಹಳ್ಳಿ ಬನ್ನೂರು ಹೋಬಳಿ ಟಿ.ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಎಚ್.ಎನ್.ಹಳ್ಳಿ ಗ್ರಾಮ. ನಾವು ತಲತಲಾಂತರದಿಂದ ಈ ಮುಡುಕ್ತಾರೆ ಜಾತ್ರೆಯಲ್ಲಿ ಒಂದು ಒಳ್ಳೆ ಎತ್ತುಗಳು ಕಟ್ಟಿ ನಮ್ಮ ತಂದೆಯವ್ರ ಕಾಲ, ನಮ್ಮ ತಾತನ ಕಾಲದಿಂದನೂ ಈ ಜಾತ್ರೆ ಹುಡ್ತಾಯಿಂದನೂ ನಡ್ಸ್ಕೊಂಬರ್ತಾ ಇದ್ದೀವಿ. ಅದೇ ಪ್ರಕಾರ ನಾವು ಈಗ ನಮ್ಮ ಜನ್ರೇಷನ್ನು, ಈಗ ನಮ್ಮ ಮಕ್ಕಳು ಅದನ್ನ ಮುಂದುವರ್ಸ್ಕೋಬೇಕು ಅಂದ್ಬಿಟ್ಟು ಈಗ ಜಾತ್ರೆನ ಭಾಗವಹಿಸ್ತಾ ಇದ್ದೀವಿ. ಸರ್, ಈಗ ಇಲ್ಲಿ ಎಷ್ಟು ಪೈರ್ ಎತ್ತುಗಳಿದಾವೆ ನಿಮ್ಮವು? ನಮ್ಮ 3 ಜೊತೆ ಇದೆ. 3 ಜೊತೆ? ಹೌದು. ಅಂದ್ರೆ ಯಾವ್ಯಾವ? ಆರಲ್ಲು, ಆರಲ್ಲು ಹೊಸ ಕೂಟ. ಅವು 2 4 ಹಿಂದ್ಗಡೆ ಒಂದ್ ಜೊತೆ ಇದೆ. ಅವು 2 4. ಹೌದು. ಈಗ ಅವು ಚುಂಚುಕಟ್ಟೆನಲ್ಲಿ ಹಾಲೆಲ್ಲ ಒಂದ್ ಜೊತೆ ಕರ ತಗೊಂಡು. ಒಂದ್ ಜೊತೆ ಕರ. ಹೌದು. ಸೊ ನಿಮ್ಮ ಹತ್ರ ಯಾವಾಗ್ಲೂ 2-3 ಜೊತೆ ಇದ್ದೇ ಇರುತ್ತೆ? ನಮ್ಮ ಹತ್ರ 2 ಜೊತೆ ಅಂತ ಯಾವಾಗ ಇದ್ದೇ ಇರುತ್ತೆ ಮನೇಲಿ. ಸರ್, ಇವ್ರಲ್ಲಿ ಏನ್ ಕೆಲಸ ಏನಾರು ಮಾಡ್ತೀರಾ? ಕೆಲಸ ಮಾಡ್ತೇವೆ. ಅದು ನಮ್ಮ ಹತ್ರ ಏನ್ ಕೆಲಸ ಮಾಡಿಲ್ಲ. ಕೆಲಸ ಮಾಡ್ತೇವೆ. ಕೆಲಸಕ್ಕೆಲ್ಲ ಅಭ್ಯಾಸ ಇದೆ. ಅಂದ್ರೆ ಈಗ ತಗೋದವ್ರು ಮಾಡಿಸ್ತೀವಿ ಅಂದ್ರೆ ಮಾಡಿಸ್ಬೋದು. ಸರ್, ಇವು ಏನ್ ಬೆಲೆ ಆಗವು? ಇವು ನಾವು 10.5 ಲಕ್ಷ. 10.5 ಲಕ್ಷ. ಸೊ ನೀವು 120 ಕೂಟ ಮಾಡಿದ್ದೀರಾ? 120 ಕೂಟ ಮಾಡಿ. ಸರ್, ಈಗ ಇವು 6 ಕೂಟ ಮಾಡಿದ್ದೀರಾ? ಸೊ ಈ ಸ್ಟೇಜ್ ಅಲ್ಲಿ ಕೂಟ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಹೌದು. ಸೊ ಹೆಂಗ್ ಕೂಟ ಮಾಡಿದ್ರಿ? ಇದು ನಾವು ಒಂದು ತುಂಬಾ ದಿವಸದಿಂದ ಹುಡುಕ್ತಾ ಇದ್ದು. ಅದ್ರ ಜೊತೆಲಿ ಇನ್ನೊಂದು ಕಡೆ ಬಿದ್ದಿತ್ತು. ಅದನ್ನ ನಮ್ಮ ಊರಿನಲ್ಲೇ ವ್ಯವಸಾಯಕ್ಕೋಸ್ಕರ ಕೊಟ್ವಿ. ಈಗ ಆಮೇಲೆ ಇದು ಹುಡುಕಿ ತುಂಬಾ ದಿವಸ ಹುಡುಕಿ ಆದ್ಮೇಲೆ ಇದಕ್ಕೊಂದು ಒಳ್ಳೆ ಕೂಟ ಮಾಡಬೇಕು, ಈ ಸತಿ ಆರಲ್ಗೆ ಒಂದು ಒಳ್ಳೆ ಎತ್ತು ಮಾಡಬೇಕು ಒಂದು ಸೆಲೆಕ್ಷನ್ಗೆ ಅಂತ ಈ ಎತ್ತನ್ನ ಕೂಟ ಮಾಡಿ ತಗೊಂಡು. ಸೊ ಈಗ ಒಳ್ಳೆ ಕೂಟ ನಿಂತಿದ್ದಾವೆ. ಒಳ್ಳೆ ಕೂಟ ಇದೆ. ಸೊ ಈಗ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಸೆಲೆಕ್ಷನ್ ಹಾಕಿದ್ವಿ. ಈಗ ಭಾನುವಾರ ಸೆಲೆಕ್ಷನ್ ಇದೆ. ಸೊ ಇಲ್ಲಿ ಫಸ್ಟ್ ಕಮಿಟಿ ಇದು. ನೆಕ್ಸ್ಟ್ ಬನ್ನೂರ್ಗೆ ಹಾಕ್ತಿವಿ. ಬನ್ನೂರು. ಹೌದು. ಸೊ ನೀವು ಯಾವ್ಯಾವ ಜಾತ್ರೆಗಳು ಮಾಡ್ತೀರಾ? ನಾವು ಬನ್ನೂರು, ಶ್ರೀಹಳ್ಳಿ, ಲಾಸ್ಟ್ ಟೈಮ್ ಸುತ್ತೂರು ಹೋಗಿದ್ವಿ. ಈ ಸರಿ ಕಾರಣಾಂತರ ಸ್ವಲ್ಪ ಹೋಗಕ್ಕಾಗಿಲ್ಲ. ನೆಕ್ಸ್ಟ್ ಬನ್ನೂರು, ಶ್ರೀಹಳ್ಳಿ, ಬೇಬಿ. ಸ್ನೇಹಿತರೆ, ಇವು ಆರಲ್ಲು. ಸೊ ಎಷ್ಟು ಚೆನ್ನಾಗಿ ಕೂಟ ಮಾಡಿದಾರೆ ಅಂತ ನೋಡ್ಬೋದು. ಆರಲ್ಲಲ್ಲಿ ಕೂಟ ಮಾಡೋದು ಅಂದ್ರೆ ಆನೆ ಮರಿಗಳು ಕೂಟ ಮಾಡ್ದಂಗೆ ನೋಡ್ಬೋದು. ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಕೂಟ ಮಾಡೋರೆ ಸರ್. ಸೊ ಇದು ಟ್ಯಾಲೆಂಟ್ ಅಂದ್ರೆ. ಕರ ಕೂಟ ಮಾಡ್ಬೋದು, ಅವ್ರು ಕೂಟ ಮಾಡ್ತಾರೆ, ಚೆನ್ನಾಗಿ ನಿಲ್ಲಲ್ಲ. ಇವ್ರು ತುಂಬಾ ಚೆನ್ನಾಗಿ ಕೂಟ ಮಾಡ್ತಾರೆ ಅವರು. ಹಾಗೆ ನೋಡ್ಬೋದು, ಎಲ್ಲ ಫ್ರೆಂಡ್ಸ್ಗಳೆಲ್ಲ ಬಂದವ್ರು ಇಲ್ಲಿ. ಹೀಗೆ ಟಗರು ಮರಿಗಳು, ಬಂಡೂರು ನೋಡ್ಬೋದು. ನಮ್ಮ ಎತ್ತುಗಳಿಗೆ ಏನ್ ಬೆಲೆ ಆಯ್ತೋ ಅದೇ ಬೆಲೆ. ಸರಿ, ಈ ಎತ್ತುಗಳ ಬಗ್ಗೆ ಹೇಳಿ. ಇದು ಇವಾಗ 4 ಬಂದಿದೆ. 2 ಇತ್ತು. ಇದು 2. ಸರ್, ಇದು ಏನ್ ಬೆಲೆ ಆಗವೆ? ಇವು 5.5 ಲಕ್ಷ. 5.5 ಲಕ್ಷ. ಸರ್, ಈಗ ಇವೆಲ್ಲ ದೊಡ್ಡ ಸೈಜ್ ಅವಲ್ಲ, ಏನ್ ಮೇವು ಕೊಡ್ತೀರಾ ನೀವು? ನಾವು ಸಾಮಾನ್ಯವಾಗಿ ಜೋಳ ನುಚ್ಚು, ರವೆ ಬೂಸ, ಎಲೆ ಬೂಸ, ಸಾಮಾನ್ಯ ಎಲ್ಲ ಏನ್ ಕೊಡ್ತಾರೆ ನಾವು ಅದೇ ಕೊಡ್ತೀವಿ. ಹಾಲು, ಬೆಣ್ಣೆ? ಆ ಬೆಣ್ಣೆ ಏನ್ ಕೊಡಲ್ಲ, ಹಾಲು ಕೊಡ್ತೀವಿ. ಹಾಲು ಕೊಡ್ತೀರಾ? ಹೌದು. ಬೆಣ್ಣೆ ಸ್ವಲ್ಪ ಮಾಸಲ್ ಬಣ್ಣ ಇರೋಂತವಕ್ಕೆ ಬೆಣ್ಣೆ ಕೊಡ್ತೀವಿ. ಅಂದ್ರೆ ಈಗ ಸ್ವಲ್ಪ ಕಲರ್ ಏನಾದ್ರು ಕೆಟ್ಟಿದ್ರೆ ಅಂತವಕ್ಕೆ ಸ್ವಲ್ಪ ರುಚಿ ಕಂಡು ಎತ್ತು ಹಸನಾಗಿರ್ಬೇಕು ಅಂತ ಬೆಣ್ಣೆ ಕೊಡ್ತೀವಿ. ಸರ್, ಈಗ ಈ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ನಾವು ನಮ್ಮ ತಂದೆ, ನಮ್ಮ ತಾತ ಅವಾಗಿಂದ ಈ ಜಾತ್ರೆ ಇದ್ದಾನು ನಾವು ಮಾಡ್ತೇವೆ. ಅವಾಗಿಂದ ಚಿಕ್ಕ ಹುಡುಗರು ಇದ್ದ ಮಾಡ್ತಿದ್ದೀರಾ? ತಂದೆ ಅವಾಗಿಂದ ಮಾಡ್ತೇವೆ. ಸರ್, ಈಗ ಮೊದ್ಲಿಗೂ ಈಗ್ಲಿಗೂ ಜಾತ್ರೆ ಹೆಂಗಿದೆ? ಈಗ ಮೊದಲು ಜಾತ್ರೆ ಅಂತಂದ್ರೆ ನೀವೇ ನೋಡ್ತಾ ಇರ್ಬೋದು. ಈಗೆಲ್ಲ ಸ್ವಲ್ಪ ಎಲ್ಲ ದನಗಳು ಕಟ್ಟೋರು ಕಮ್ಮಿ ಆಗಿದ್ದಾರೆ. ಈಗ ಅಷ್ಟು ಜನ ಇವಾಗ ಯುವಕರು ಮುಂದೆ ಬಂದು ಈಗ ಸ್ವಲ್ಪ ಈ ರೇಸು ಇದರಿಂದ ಸ್ವಲ್ಪ ಮುಂದೆ ಬಂದು ಈಗ ಸಾಕಕ್ಕೆ ಪ್ರಾರಂಭ ಆದ್ಮೇಲೆ ಈಗ ಸ್ವಲ್ಪ ದನಗಳು ಎಲ್ಲ ಕಡೆನೂ ಎಲ್ಲ ಜಾತ್ರೆಗಳಲ್ಲೂ ಈಗ ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿ ಸೇರ್ತಾ ಇದಾವೆ. ಈಗ ಒಂದ್ 4-5 ವರ್ಷದಿಂದ ನೋಡಿದ್ರೆ ದನಗಳೇ ಕಮ್ಮಿ ಇತ್ತು. ಈ ಜಾತ್ರೆ ಇಲ್ಲಿವರೆಗೆ ನೋಡಿರ್ಬೋದು. ಈಗ ಒಂದು 3 ವರ್ಷದಿಂದ ಸ್ವಲ್ಪ ಈಗ ದನ ಜಾತ್ರೆಗಳು ಸ್ಟಾರ್ಟ್ ಆಗಿದೆ, ಜಾಸ್ತಿ ಆಗಿದೆ. ಅಲ್ಲಿವರೆಗೆ ಜಾತ್ರೆಗಳೇ ತುಂಬಾ ನಶಿಸಿ ಹೋಗುವಂತ ಟೈಮ್ ಬಂದ್ಬಿಟ್ಟಿತ್ತು. ಎಲ್ಲ ಕಂಪ್ಲೀಟ್ ನಿಂತೋಗತ್ತ. ಹೌದು ಅಂತ ಒಂದು ಇದು ಬಂದ್ಬಿಟ್ಟಿತ್ತು. ಸರ್, ಈಗ ನೀವು 3 ಜೊತೆ ಕಟ್ಟಿದ್ದೀರಾ. ಸೊ ಮೇಂಟೆನೆನ್ಸ್ ಎಲ್ಲ ಹೇಗೆ? ಮೇಂಟೆನೆನ್ಸ್ ಮಾಮೂಲಿ ಮಾಡ್ತಾ ಇದೀವಿ. ಅಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ? ಅದೇ ಮಾಮೂಲಿ ಬರುತ್ತೆ. ಎಲ್ಲ ನಿಮ್ಗೆ ಗೊತ್ತು. ಈಗ ಸಾಮಾನ್ಯವಾಗಿ ಬರುತ್ತೆ. ಯಾಕೆಂದ್ರೆ ಇವತ್ತಿನ ಒಂದು ಕಾಸ್ಟ್ ಎಲ್ಲ ಪ್ರತಿಯೊಂದು ತಿಂಡಿ ಪದಾರ್ಥ ಈಗ ಯಾರು ಹಸಿರು ಮೇವುಗಳು ಹಾಕಲ್ಲ. ಹಿಂದೆ ಬರೀ ಮೇವುಗಳಲ್ಲೇ, ಹಸಿರು ಮೇವಿನಲ್ಲೇ ಎತ್ಕೊಂಡಾಗ ಸಾಕ್ತಾ ಇದ್ರು. ಸೊ ಈಗೆಲ್ಲ ಎಲ್ಲ ತಿಂಡಿ ಕೊಡ್ಬೇಕು, ಎಲ್ಲಾನು ಖರೀದಿ ಮಾಡ್ಲೇಬೇಕು. ಖರೀದಿ ಮಾಡ್ಬೇಕಾದಾಗ ಎತ್ತು ಒಂದೇ ಲೆವೆಲಲ್ಲಿ ಇಡಬೇಕು, ಎತ್ತನ ಚೆನ್ನಾಗಿ ಕಾಣ್ಬೇಕು ಅಂದಾಗ ಖರ್ಚು ಆಗ್ಲೇ ಆಗುತ್ತೆ. ಸೊ ಈಗ ಅದನ್ನೇ ನೀವು ಲೆಕ್ಕ ಹಾಕಲ್ಲ, ಬಟ್ ತಳಿ ಅಭಿವೃದ್ಧಿ ಮಾಡ್ಬೇಕು. ಹೌದು. ಸರ್, ಇವೇನಾದ್ರು ಸೇಲ್ಗಿದಾವ? ಕೊಡ್ತೀವಿ. ಯಾವ ಬೇಕಾದ್ರೂ ಸೇಲ್ಗೆ ಬೇಕು ಅಂತ ಕೊಡ್ತೀವಿ. ಹೌದು. ಕರುಗಳು ಹಾಲಲ್ಲಿ ಕೊಡಲ್ಲ. ಇವೆರಡು ಜೊತೆ ಯಾವ್ದಾರು ಕೊಡ್ತೀವಿ.
ಮಾಡ್ತೀರಾ ನೀವು? ನೆಕ್ಸ್ಟ್ ಬನ್ನೂರು. ಬನ್ನೂರು. ಹಾ ಹಾ. ಅದಾದ್ಮೇಲೆ ಬೇಬಿನ ಸಿಹಳ್ಳಿ ಬೇಬಿ 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 ಸಿಹಳ್ಳಿ. ಸೊ ಇಷ್ಟು ಜಾತ್ರೆ ಕಂಪಲ್ಸರಿ ಮಾಡ್ತೀರಾ? ಮಾಡ್ತೀವಿ. ಸರ್ ಅಲ್ಲಾಗ್ದಿರೋ ಕರುಗಳು ನೋಡಿ ಸ್ನೇಹಿತರೆ, ಇವು 2 4 ಒಳ್ಳೆ ಸೈಜ್ ಅವೆ. ಹೌದಾಗೆ ಬಂಡೂರು ಕುರಿಮರಿನೂ ಇದೆ. ಮತ್ತೆ ನಡೀರಿ, ಊಟ ಮಾಡಿ ಬನ್ನಿ. ಖಾಲಿ ನೋಡು. ಹೌದು, ಬಂಡೂರು ಕುರಿಗಳು. ಟಗರ್ ಮರಿ ಅಲ್ಲ ಇದು? ರಾತ್ರಿ ಬರ್ಲಿಲ್ಲ ಕಡೆ. ಎಷ್ಟು ತಿಂಗಳಾಗಿರ್ಬೋದು ಇದು? ಒಂದು 4 ತಿಂಗಳ. 4 ತಿಂಗಳ. ಇಲ್ಲೇ ಇತ್ತಲ್ಲ ರೂಮಲ್ಲಿ, ಯಾರು ಇರಲಿಲ್ಲ. ಫೇಸ್ ರೂಮಲ್ಲಿ ಯಾರು ಇರಲಿಲ್ಲ ರಾತ್ರಿ. ನಾನು ಊರು ಎತ್ತುಗಳ ಜೊತೆ ಚೆನ್ನಾಗಿ. ಮತ್ತೆ ನಾನು 10 ಗಂಟೆ ಬಿಟ್ಟಾಗಿಲ್ಲಿ ಸಾಯಂಕಾಲ ಬರೋದಲ್ಲ, ಇಲ್ಲೇ ಊಟಕ್ಕೆ ಇಲ್ಲೇ ಬಂದಿರ ಇಲ್ಲೇ. ಸರಿ, ಈ ಕರುಗಳ ಬಗ್ಗೆ ಹೇಳಿ. ಇವು ಈಗ ಚುಂಚುಗಂಟೆನಲ್ಲಿ ತಗೊಂಬಂದ್ವಿ. ನೆನ್ನೆ ಮಂಗಳವಾರಕ್ಕೆ 15 ದಿವಸ ಹಾಕೊಂಬಂದ್ವಿ. 15 ದಿನದಲ್ಲಿ. ಹಾ. ಅಂದ್ರೆ ವಯಸ್ಸು ಏನಾಗಿರ್ಬೋದು? ಇವಾಗ ಒಂದು 11 ರಿಂದ 12 ತಿಂಗಳು ಕರು ಇವು. ಇನ್ನ ವರ್ಷದ್ದು. ವರ್ಷದೊಳಗೆ. ಹೌದೌದು. ಸರಿ, ಇವು ಕೂಟ ತಂದಿದ್ದ? ಕೂಡ ತಗೊಂಬಂದ್ವಿ. ಸರಿ, ಏನ್ ಬೆಲೆ ಆಗಿದೆ ಇವು? ಈಗ ನಮ್ಗೆ 4 ಲಕ್ಷ 4.25 ಲಕ್ಷ ಆಗಿದೆ. 4.25 ಲಕ್ಷ. ಸೊ ತುಂಬಾ ಮುಂದೆ ಒಂದು ದೊಡ್ಡ ಎತ್ತ ಆಗ್ತವೆ. ಹಾ ಹೌದು. ಅದೇ ನೀವು ಈಗ ಒಂದ್ ಜೊತೆ ಮಾರಿದ್ರೆ 12,35,000 50,000 ಅದೇ ತರ ಆಗ್ತವೆ ಅಂತಾನೆ ನಾವು. ಸೊ ಅದೇ ತರ ಬರ್ತವೆ. ಹೌದೌದು. ಸೊ ಅವು ದೊಡ್ಡ ಬೆಲೆ ಕೊಟ್ಟದ್ ನೀವು? ಹೌದೌದು. ಇವು ಮುಂದೆ ಒಂದಿನ ಒಳ್ಳೆ ಹೆಸರಾಗ್ತವೆ, ಹೆಸರು ಮಾಡ್ತವೆ ಅಂತಾನೆ. ಇವು ಕೂಡ ಹೆಸರು ಮಾಡ್ತಾವೆ. ಇವು ಹೆಸರು ಮಾಡ್ತವೆ ಅಂತಾನೆ ಇವನ್ ತಗೊಂಡಿದ್ವಿ. ಸದ್ಯಕ್ಕೆ ಇನ್ನೂ ಸ್ವಲ್ಪ ಮೇಯ್ಬೇಕು ಅನ್ಸುತ್ತೆ. ಹೌದೌದು. ಒಳ್ಳೆ ಕೂಟ ಬಿದ್ದಿದೆ. ಇದು ಕಾಳೆನಹಳ್ಳಿ ಪ್ರಭಣ ಅಂತ, ಸಾಲಿಗ್ರಾಮ ಪಕ್ಕ ಕಾಳೆನಹಳ್ಳಿ ಪ್ರಭಣ ಅಂತಿದ್ದಾರೆ. ಸಾಲಿಗ್ರಾಮ ಸೈಡ್. ಸಾಲಿಗ್ರಾಮ ಪಕ್ಕ ಪ್ರಭಣ ಅವರ ಚಪ್ರದಲ್ಲಿ ಚುಂಚಿಗಡ್ಡೆ ತಗೊಂಡ್ವಿ. ಸರ್, ಇವು ವ್ಯಾಪಾರಕ್ಕೆ ಇದಾವ? ಇಲ್ಲ, ಇವು ವ್ಯಾಪಾರ ಕೊಡಲ್ಲ. ಇವು ಕೊಡಲ್ಲ. ಇಲ್ಲ ಇಲ್ಲ. ಸರ್, ಇವು ಕರುಗಳು. ಸೊ ಏನೇನ್ ಮೇವು ಕೊಡ್ತಾ ಇದ್ರ? ಮೇವು ಸಾಮಾನ್ಯವಾಗಿ ಸ್ವಲ್ಪ ತಿಂಡಿ ಜ್ವರಾಗಿ ಅಂತ ತಿಂಡಿ ಏನು ಕೊಡಲ್ಲ. ಇವಕ್ಕೆ ಮಿನಿಮಮ್ ಆಗಿ ಹಾಲು ಜಾಸ್ತಿ ಕೊಡ್ತೀವಿ. ಹಾಲು ಜಾಸ್ತಿ ಕೊಡ್ತೀವಿ, ಯಾಕಂದ್ರೆ ತಿಂಡಿ ಇವಾಗ ಇನ್ನು ಕರು ಅಲ್ವಾ. ಕರು 1 ವರ್ಷದ್ದು. ಹೌದು, ಅದಕ್ಕೆ ತಿಂಡಿ ಏನು ಓವರಾಗಿ ಏನು ಕೊಡಲ್ಲ. ಸೊ ನೋಡ್ಬೋದು, ಉದ್ದಾಪನ ಎಲ್ಲ ತುಂಬಾ ಚೆನ್ನಾಗವೆ. ಹಾ ಹೌದು. ಕೂಟ ಚೆನ್ನಾಗಿ ಮಾಡಿದ್ದಾರೆ ಪ್ರಭಣ ಅವರು. ಒಳ್ಳೆ ಕೂಟ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ ಕೂಟ ಮಾಡಿದ್ದಾರೆ. ಸರಿ, ಈಗ ಇವನ್ ಬಿಟ್ಟು ಇನ್ಯಾವರು ಹಸುಗಳು ಸಾಕಿದ್ರ? ಇಲ್ಲ, ಹಸುಗಳೇನು ಸಾಕಿಲ್ಲ. ಇವಾಗ ನಾಟಿ ಹಸು ತಗೋಬೇಕು ಒಂದು. ಅದೇ ಎಲ್ರು ಒಂದೊಂದು ಹಸು ಸಾಕಿದ್ರೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಕರು ಇದ್ರೆ ನಮ್ಮ ಹತ್ರನೇ ಒಂದು ಒಳ್ಳೆ ಕರು ಇದಾದ್ರೆ ಅದಕ್ಕೊಂದು ಒಳ್ಳೆ. ಈಗ ಎಲ್ಲಾ ಕಡೆ ಓರಿ ಇದಾವೆ. ಹಸು ಸಾಕರು ಓರಿ ಈಸಿ ಕೊಡಿಸ್ಬೋದು ಅಂತ ಎಲ್ರು ಒಂದೊಂದು ಹಸು ಸಾಕಿ ಸರ್. ಯಾಕೆಂದ್ರೆ ನಾವೇ ಇದನ್ನ ಎಲ್ಲಾ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಇದ್ರ ಬಗ್ಗೆ ಜನಕ್ಕೆ ಜಾಗೃತಿ ಮೂಡಿಸ್ಬೇಕು ಅಂತ ಈ ನಮ್ಮ ಹಳ್ಳಿಕಾರ ಉಳಿಸ್ಬೇಕು. ಯಾಕೆಂದ್ರೆ ಇದು ಬಹಳ ವಿರಳ, ತುಂಬಾ ಜಿಲ್ಲೆಯಲ್ಲಿ ಸಿಗಲ್ಲ. ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕನಕಪುರ ಈ ಕಡೆ ಸಿಗುವಂತ ತಳಿ ಅದಕ್ಕೆ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸಿಗುವಂತದ್ದಲ್ಲ. ಕೆಲವೊಂದು ಜಿಲ್ಲೆಗಳು, ಆಯ್ದ ಜಿಲ್ಲೆಗಳಲ್ಲಿ ಮಾತ್ರ ಇದು. ಈಗ ಕಿಲಾರಿಗಳು ನೋಡ್ಬೋದು. ಕಿಲಾರಿ ಆ ಕಡೆ. ಈ ನಮ್ಮ ಒಂದು 7-8 ಜಿಲ್ಲೆನಲ್ಲಿ ಇದನ್ನ ನಾವು ಕಾಣ್ಬೋದು. ಈ ತಳಿ ಉಳಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ಇದನ್ನ ಅಭಿವೃದ್ಧಿ ಪಡಿಸ್ಬೇಕು, ಎಲ್ಲ ರೈತರಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಇದನ್ನ ನಾವು ತುಂಬಾ ಕಡೆ ಎಲ್ಲ ಸ್ಟೇಜ್ಗಳಲ್ಲಿ ಅಲ್ಲಿ ಎಲ್ಲಿ ಅವಕಾಶ ಸಿಕ್ತಾಗ ಅದನ್ನ ಜನಕ್ಕೆ ಮುಟ್ಲಿ ಅಂತಾನೆ ನಾವು ಇದನ್ನ ಒಂದು ಕಾರ್ಯಕ್ರಮದಲ್ಲೆಲ್ಲ ಹೇಳ್ತಾ ಇರ್ತೀವಿ. ತುಂಬಾ ಥ್ಯಾಂಕ್ಸ್ ಸರ್. ಯಾಕೆಂದ್ರೆ 3 ಜೊತೆ ಕಟ್ಟೋದಂದ್ರೆ ಈಗಿನ ಖರ್ಚಲ್ಲಿ ತುಂಬಾ ಕಷ್ಟ. ಹೌದೌದು. ತುಂಬಾ ಖುಷಿ ಆಗುತ್ತೆ ಇದು ನೋಡಕ್ಕೆ. ಸೊ ಇದೇ ತರ ಮಾಡಿ, ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡಿ. ಹೌದು, ಹುಡುಗರು ಇವತ್ತು ಎಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಈಗ ಹಸು ಸಾಕೋದು ಎತ್ತು ಸಾಕೋದು ಅಂದ್ರೆ ಅದು ಬಹಳ ಕೀಳ್ ಭಾವನೆ ಅನ್ನೋ ತರ ಮನೋಭಾವನೆ ಇದೆ ಇವತ್ತಿನ ಒಂದು ಜನರೇಷನ್ ಅವ್ರಿಗೆ. ಅದು ತಪ್ಪು. ಯಾಕೆಂದ್ರೆ ಕಂಪ್ಯೂಟರ್ ನೀವು ಏನೇ ಕಂಪ್ಯೂಟರ್ ಮಾಡೋದು, ಅಕ್ಕಿ ಉತ್ಪತ್ತಿ ಮಾಡಕ್ ಆಗಲ್ಲ, ಅನ್ನ ಬೆಳೆಯಕ್ ಆಗಲ್ಲ ಕಂಪ್ಯೂಟರ್ ಅಲ್ಲಿ. ರೈತ ಬೆಳೆದ್ ಕೊಟ್ರೇನೆ ನಿಮ್ಗೆ ಏನಿದ್ರು ಮುಂದಿನ ಒಂದು ಭವಿಷ್ಯ, ಮುಂದಿನ ಜನರೇಷನ್ ರೈತನಿಂದನೇ ಹೊರತು ಯಾವ ಕಂಪ್ಯೂಟರ್ ನಿಮ್ ಹಾರ್ಡ್ವೇರ್ ಸಾಫ್ಟ್ವೇರ್ ಏನು ಮಾಡಕ್ಕಾಗಲ್ಲ. ಅದೆಲ್ಲ ಏನು ಮಾಡಕ್ಕಾಗಲ್ಲ. ಇಡೀ ವಿಶ್ವನೇ 3 ವರ್ಷ ಸ್ತಬ್ಧ ಆಗ್ಬಿಟ್ಟಿತ್ತು. ವಿಶ್ವನೇ ಕರೋನಾದಲ್ಲಿ 3 ವರ್ಷ ಸ್ತಬ್ಧ ಆಗ್ಬಿಟ್ಟಿತ್ತು. ಆಗ ಇಂಡಿಯನ್ ಎಕನಾಮಿ ಏನು ಬೀಳಲಿಲ್ಲ. ಏನಕ್ಕೆ ಅಂದ್ರೆ ನಮ್ಮ ರೈತ ಬೆನ್ನೆಲುಬು. ಆಗ ಅತಿ ಹೆಚ್ಚಾಗಿ ಬೆಳೆದವನು ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಅಂತ ಕೆಲವು ಬುದ್ಧಿಜೀವಿಗಳು ಅದ್ರ ಬಗ್ಗೆ ಕೆಲವು ಕಡೆ ಮಾತಾಡಿದ್ದಾರೆ. ಯಾಕೆ ಅಂದ್ರೆ ಆ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಇವತ್ತು ರೈತನೇ ಎಲ್ಲದಕ್ಕೂ. ಅಂಥದ್ರಲ್ಲಿ ಈ ಒಂದು ಬಸವಣ್ಣ ಸ್ವಾಮಿ ಇದ್ರೆ ನಾವು ಇದನ್ನ ನಾವು ಕಡೆಗಣಿಸಬಾರ್ದು ಅಂತ ನಾವು ಇದನ್ನು ಎಲ್ಲ ಒಂದು ಸಮಾಜದಲ್ಲಿ ಎಲ್ಲ ರೈತ ಬಾಂಧವರಿಗೆ, ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಇದನ್ನ ಕೇಳಿ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ, ಸಾಕೋರ್ಗೆಲ್ಲ.